ಎಸ್ ಗುರೂಜಿ, ಈಗ ಕುಂಡಲಿನಿ ಶಕ್ತಿ ಅಂತ ಹೇಳಿದ್ರೆ ನೀವು ಹಾವುನ ರೂಪದಲ್ಲಿ 3 ಸುರುಳಿಯನ್ನ ಸುತ್ತಿ ಬಾಲವನ್ನ ಕಚ್ಚಿ ಹಿಡ್ಕೊಂಡಿರ್ತಾಳೆ ಲಲಿತೆ ಅಂತ ಹೇಳಿದ್ರಿ. ಹಾವಿನ ರೂಪದಲ್ಲೇನೆ ನಾವು ಈ ಕುಂಡಲಿನಿ ಶಕ್ತಿಯನ್ನ ನೋಡೋದಕ್ಕೆ ಏನಕ್ಕಾದ್ರೂ ಕಾರಣ ಇದೆಯಾ ವಿಶೇಷವಾಗಿ? ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಹೌದು. ಏಕೆಂದರೆ ನೋಡಿ, ನಮ್ಮ ಮನುಷ್ಯನ ದೇಹ ಮಾಡಲ್ಪಟ್ಟಿರುವಂಥದ್ದೇ ಸರ್ಪಗಳ ಆಕಾರ, ಸರ್ಪಶಕ್ತಿಯೇ ನಮ್ಮಲ್ಲಿ ಇರುವಂಥದ್ದು. ನಾವು ಸಹ ಸರ್ಪದ ಒಂದು ಭಾಗ. ಆ ಕುಂಡಲಿನಿ ಶಕ್ತಿಯೂ ಸಹ ಸರ್ಪದ ರೂಪದಲ್ಲಿಯೇ ಇರುತ್ತೆ. ಇದು ಸಾಮಾನ್ಯನ ಕಣ್ಣಿಗೆ ಕಾಣಿಸೋದಿಲ್ಲ. ಯಾವ ಸ್ಕ್ಯಾನರ್ಗಳಲ್ಲೂ ಸಹ ಅದು ಕಾಣಿಸೋದಿಲ್ಲ. ಒಳಗಡೆ ಇರುವಂತಹ ಜೀವಶಕ್ತಿ ನಮಗೆ ಕಣ್ಣಿಗೆ ಕಾಣಿಸ್ಬೇಕು ಅಂತ ಅಂದರೆ ಈ ಕುಂಡಲಿನಿ ಜಾಗೃತೆ ಬಹಳ ಮುಖ್ಯವಾಗುತ್ತೆ ನಮಗೆ. ಏಕೆಂದರೆ ಆ ಶಕ್ತಿ ಮಾಮೂಲಿ ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಸತತ ಪ್ರಯತ್ನಗಳ ನಂತರವೇ ಇದು ನಮಗೆ ಅದು ಜಾಗೃತವಾಗುವಂಥದ್ದು. ಅದು ವಿಶೇಷವಾಗಿ ನಮಗೆ ಕುಂಡಲಿನಲ್ಲಿ ಮೂಲಾಧಾರ ಎಲ್ಲಿದೆ, ಸ್ವಾಧಿಷ್ಠಾನ ಎಲ್ಲಿದೆ, ಅನಾಹತ ಎಲ್ಲಿದೆ, ವಿಶುದ್ಧ ಎಲ್ಲಿದೆ, ಇವೆಲ್ಲ ನಮಗೆ ಅಷ್ಟು ಸುಲಭವಾಗಿ ನೋಡಲಿಕ್ಕೆ ಆಗೋದಿಲ್ಲ. ನಾವು ಇದನ್ನೆಲ್ಲ ನೋಡಬೇಕು ಅಂದರೆ ಮೊದಲು ಬೇಕಾದಷ್ಟು, ನಾನು ಹೇಳಿದ್ನಲ್ಲ, ಬೇಕಾದಷ್ಟು ಕ್ರಿಯೆಗಳಿದೆ, ಬೇಕಾದಷ್ಟು ವಿಧಿವಿಧಾನಗಳೆಲ್ಲ ಇದೆ. ಇದಕ್ಕೆ ಮೊದಲನೇ ಹೆಜ್ಜೆ ಏನಂದರೆ, ಪ್ರತಿದಿನ ಕನಿಷ್ಠ ಪಕ್ಷ 1 ಗಂಟೆಯ ಕಾಲ ನಾವು ಮೌನವಾಗಿ ಇರುವಂಥದ್ದು. ಈ ಮೌನವಾಗಿ ಇರುವಂತಹ ಅಭ್ಯಾಸವನ್ನು ಪ್ರತಿನಿತ್ಯ ನೀವು ಮಾಡ್ತಾ ಹೋದಾಗ ಅದನ್ನು ಇನ್ನೊಂದು ದಿನ ಎರಡನೇ ದಿನ 2 ಗಂಟೆಗೆ ಈ ಥರ ನೀವು ಸಮಯವನ್ನು ಜಾಸ್ತಿ ಮಾಡ್ತಾ ಹೋದಾಗೆ ನಿಮಗೆ ಆ ಮನಸ್ಸಿನಲ್ಲಿ ಇರುವಂಥ ಎಷ್ಟೋ ಯೋಚನೆಗಳು ಆಚೆ ಹೋಗಿ ನಮ್ಮ ಉಸಿರಿನ ಮೂಲ ರೂಪ ಸಿಗುತ್ತೆ. ನೋಡಿ, ಉಸಿರಿನ ಮೂಲ ರೂಪ ಅಂದರೆ ಏನು? ನಾವು ಅಡ್ಡಾದಿಡ್ಡಿ ಉಸಿರಾಡುವಂಥದ್ದು ಅಂದರೆ ಆ ಪ್ರಾಣವನ್ನು ನಾವು ಸರಿಯಾಗಿ ಪ್ರಾಣಕ್ಕೆ ಸರಿಯಾಗಿ ಗಮನ ಕೊಡದೇ ಇದ್ದರೆ ಈ ಮೂಲಾಧಾರದ ಶಕ್ತಿ ಎಲ್ಲಿ ಸಂಚಲನ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಉಸಿರಿನ ಮೇಲೆ ತುಂಬ ಹಿಡ್ತಾ ಇರಬೇಕು. ಈ ಉಸಿರಿನ ಮೇಲೆ ತುಂಬ ಹಿಡ್ತಾ ಇದ್ದಾಗ ಹೌದು, ನಮ್ಮಲ್ಲಿ ಆ ಜೀವಶಕ್ತಿ ಎಲ್ಲಿ ಓಡಾಡ್ತಾ ಇದೆ ಅನ್ನೋದು ಸಹ ನೀವು ನೋಡ್ಬೋದು. ಅದರ ಆಕಾರ ಹೇಗಿದೆ, ಯಾವ ಬಣ್ಣದಲ್ಲಿ ಇದೆ, ಯಾವ ಚಕ್ರಗಳು ನಮಗೆ ಬ್ಲಾಕೇಜಸ್ ಆಗಿದೆ, ಯಾವುದು ಇನ್ನೂ ಏನೇ ಹೇಳ್ತಾರೆ ಮುಂದೆ ಹೋಗಲಿಕ್ಕೆ ಇನ್ನೂ ಒದ್ದಾಡ್ತಾ ಇದೆ, ಅದಕ್ಕೆ ಅಲ್ಲೇನು ತಡೆ ಹಿಡಿದಿದೆ ನಮಗೆ, ಇವೆಲ್ಲ ಗೊತ್ತಾಗಬೇಕು ಅಂದರೆ ಪ್ರತಿನಿತ್ಯ ಕನಿಷ್ಠ ಪಕ್ಷ 1 ಗಂಟೆಗಳ ಕಾಲ ಅಭ್ಯಾಸವನ್ನು ಮಾಡಿ, ಮೌನಾಭ್ಯಾಸವನ್ನು ಮಾಡಿ. ಹೊರಗಡೆ ಭ್ರಮೆಯಲ್ಲಿ ಏನು ಚಿತ್ರಗಳನ್ನು ನೋಡಿರ್ತಿರೋ, ಅಥವಾ ಸರ್ಪ ಚಿತ್ರಗಳನ್ನು ನೋಡಿರ್ತಿರೋ, ದೇವರ ಚಿತ್ರಗಳನ್ನು ನೋಡಿರ್ತಿರೋ, ಅಥವಾ ಮನುಷ್ಯರ ಚಿತ್ರಗಳನ್ನು ನೋಡಿರ್ತಿರೋ, ಆ ಎಲ್ಲ ಭ್ರಮಾತ್ಮಕ ಚಿತ್ರಗಳು ಆಚೆ ಹೋಗಿ ನಿಮ್ಮಲ್ಲಿ ಇರುವಂತಹ ಮೂಲ ಶಕ್ತಿ, ನೋಡಿ, ನಿಮ್ಮಲ್ಲಿರುವಂಥ ಮೂಲ ಶಕ್ತಿ ಚೈತನ್ಯಾಂಶ ಏನಿದೆ, ಆ ಚೈತನ್ಯಾಂಶವನ್ನು ನೋಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇದು ಒಂದು ಮಾರ್ಗ. ಇದನ್ನು ಹೊರತಾಗಿ ಶಬ್ದಗಳು ಅಂದರೆ ಮಂತ್ರಗಳು, ಈ ಮಂತ್ರಗಳಿಂದ ನೀವು ಆ ಶಕ್ತಿಯ ಸಂಚಾರವನ್ನು ನೀವು ನೋಡ್ಕೊಳ್ಬೋದು. ಅದಕ್ಕೆ ಬೇಕಾದಷ್ಟು ವೈದಿಕ ಮಂತ್ರಗಳು, ತಾಂತ್ರಿಕ ಮಂತ್ರಗಳು, ಉಪವಿಷ್ಟತಾ ಮಂತ್ರಗಳು. ಏನು ಇವು ಉಪವಿಷ್ಟತಾ ಮಂತ್ರಗಳು ಅಂದರೆ, ಓಂ ಏನು ಹೇಳ್ತೀವಿ, ಅಕಾರ ಉಕಾರ ಮಕಾರಗಳ ಶಕ್ತಿ ಏನಿದೆ, ಆ ಮತ್ತು ಮ ಎರಡನ್ನೂ ಬಳಸದೆ ಕೇವಲ ಉಕಾರಗಳಿಂದ ಲಲಿತೆಯನ್ನು ಅಂದರೆ ಕುಂಡಲಿಯನ್ನು ಉದ್ದೀಪನ ಮಾಡಿಕೊಳ್ಳುವಂಥ ಕ್ರಿಯೆಗಳಿದೆ. ಇದು ತಂತ್ರಶಕ್ತಿ. ಅಂದರೆ ನೇರವಾಗಿ ನೋಡಿ, ಎಷ್ಟೋ ಜನಗಳಿಗೆ ಈ ಕುಂಡಲಿನಿ ಏನಿದೆ ಅಂದರೆ ನಮ್ಮ ಆ ಶಕ್ತಿ ಏನಿದೆ, ಕೆಲವು ಜನಕ್ಕೆ ನೇರವಾಗಿ ಅಂದರೆ ಮೂಲಾಧಾರದಿಂದ ನೇರವಾಗಿ ಆ ಶಕ್ತಿ ಜಾಗೃತಗೊಂಡು ಸಹಸ್ರಾರವರೆಗೆ ಸಂಚಲನ ಮಾಡಿ ಆ ವ್ಯಕ್ತಿ ಯಾವ ಸ್ವರೂಪಕ್ಕೆ ಬರ್ತಾನೆ ಅಂದರೆ ಎಲ್ಲಿಯೂ ತಾನೇ ಬ್ರಹ್ಮನಾಗ್ತಾನೆ. ಅಂದರೆ ಸರ್ವವೂ ಅವನಿಗೆ ದೇವರಾಗೇ ಕಾಣುತ್ತೆ. ಇದು ಒಂದು ಭಾಗ. ಅವರು, ಈಗ ನಾನು ಹೇಳಿದ್ನಲ್ಲ, ಅವರು ಯಾವುದೇ ಮನುಷ್ಯನ ಸಂಪರ್ಕಕ್ಕೆ ಹೋಗದೆ ಸಂಪೂರ್ಣವಾಗಿ ಯಾವುದೋ ಒಂದು ಲೋಕದಲ್ಲಿ ಅವರು ಇರ್ತಾರೆ. ಈ ಎರಡನೇ ರೀತಿ ಹೇಗೆ ಅಂತ ಅಂದರೆ, ಎಷ್ಟೋ ಜನ ವ್ಯಕ್ತಿಗಳು ಈ ಚಕ್ರಗಳು ಉದ್ದೀಪನ ಆದಾಗ ಸುರುಳಿ ಆಕೃತಿಯಲ್ಲಿ ಆಲೋಚನಾ ತರಂಗಗಳಾಗಿ ಭಾವನೆಗಳೆಲ್ಲ ಆಚೆ ಬರ್ತಾ ಇರುತ್ತೆ. ಇನ್ನು ಕೆಲವು ಜನಕ್ಕೆ 2ನೇ ಹಂತದ ಕುಂಡಲಿನಿ ಜಾಗೃತ ಆಗುತ್ತೆ. ಅದು ಸುರುಳಿ ಆಕೃತಿಯಲ್ಲಿ ಆ ಕುಂಡಲಿನಿ ಜಾಗೃತ ಆಗುತ್ತೆ. ಆ ವ್ಯಕ್ತಿ ಆಧ್ಯಾತ್ಮದ ಜೀವನದಲ್ಲೂ ಇರ್ತಾನೆ, ಸಾಮಾಜಿಕ ಜೀವನದಲ್ಲೂ ಇರ್ತಾನೆ, ಅಥವಾ ಅವನ ಸನ್ಯಾಸಿಯಾಗಿಯೂ ಸಹ ಬದುಕ್ಬೋದು. ಉದಾಹರಣೆಗೆ ವಿವೇಕಾನಂದರು, ಇವರೆಲ್ಲ ಹಾಗೇನೆ.
ಇನ್ನೂ ಕೆಲವು ಜನಕ್ಕೆ ಕುಂಡಲಿನಿ ಜಾಗೃತ ಆಗುತ್ತೆ. ಅದು ಜಿಗ್ಜ್ಯಾಗ್ ಅಂದರೆ ಹೀಗೆ ಈ ರೂಪದಲ್ಲಿ ಕುಂಡಲಿನಿ ಜಾಗೃತ ಆಗುತ್ತೆ. ಇದು ನಾನು ಹೇಳುವಷ್ಟು ಸುಲಭದಲ್ಲಿ ಏನು ಇಲ್ಲ, ಆದರೂ ಏನು ಕಷ್ಟ ಏನಲ್ಲ. ಆದರೂ ಸಹ ಇದನ್ನೆಲ್ಲ ಅಭ್ಯಾಸಗಳನ್ನು ನಾವು ಮಾಡಬಹುದು. ಈ ವ್ಯಕ್ತಿಗಳಿಗೆ ಅಂದರೆ ಜಿಗ್ಜ್ಯಾಗ್ ರೂಪದಲ್ಲಿ ಯಾರಿಗೆ ಕುಂಡಲಿನಿ ಜಾಗೃತ ಆಗುತ್ತೆ ಅವರು ಸಮಾಜದಲ್ಲಿಯೂ ಇರ್ತಾರೆ, ಆಧ್ಯಾತ್ಮದಲ್ಲಿಯೂ ಇರ್ತಾರೆ, ಜೀವನವನ್ನು ಬ್ಯಾಲೆನ್ಸ್ ಆಗಿ ಮಾಡಿಕೊಂಡು ಸಂಪೂರ್ಣ ಜೀವನವನ್ನು ಅವರು ತುಂಬ ಖುಷಿಯಾಗಿ ಏನೇ ಹೇಳ್ತಾರೆ ಬಾಳ್ತಾರೆ, ಚೆನ್ನಾಗಿ ಬಾಳ್ತಾರೆ. ಕುಂಡಲಿನಿ ಶಕ್ತಿ ನಮಗೆ ಏನು ಹೇಳ್ತಾರೆ, ನಾವು ದಿನನಿತ್ಯ ಜೀವನದಲ್ಲಿ ಅದನ್ನು ನೋಡ್ಕೊಳ್ಬಹುದಾ, ಮಾಡ್ಬೋದು ಅಂದರೆ ಖಂಡಿತವಾಗಿಯೂ ಸಹ ನಾನು ಹೇಳಿದಲ್ಲ, ಕೆಲವು ಅಭ್ಯಾಸಗಳಿಂದ, ಮಂತ್ರಶಕ್ತಿಗಳಿಂದ, ಅಗ್ನಿಶಕ್ತಿಗಳಿಂದ ನಾವು ಏಕೆಂದರೆ ಈ ಶಕ್ತಿ ನಮಗೆ ಸಂಪೂರ್ಣವಾಗಿ ಬರಬೇಕು ಅಂದರೆ ಮಂತ್ರ, ತಂತ್ರ, ಯಂತ್ರ ಈ 3 ಆಯಾಮಗಳಲ್ಲಿ ಆ ಕುಂಡಲಿನ ಜಾಗೃತ ಮಾಡ್ಕೋಬೋದು. ಇಡ, ಪಿಂಗಳ, ಸುಷುಮ್ನ ಅಂತ ನಾವೇನು ಕರಿತೀವಿ, ಇದರಲ್ಲಿ ಇಡ ಪಿಂಗಳದ್ದು ಒಂದು ಕೆಲಸ ಆದರೆ ಈ ಎರಡೂ ಕೆಲಸಗಳನ್ನು ಸುಷುಮ್ನ ತುಂಬ ವೇಗವಾಗಿ ಮಾಡುತ್ತೆ. ಸುಷುಮ್ನ ಮೂಲಾಧಾರದಲ್ಲಿ ಇರುವಂತಹ ಇಡ ಪಿಂಗಳವನ್ನು ಜೊತೆಗೆ ಬಂದು ಕೊನೆಗೆ ಸುಷುಮ್ನ ತ್ರಿಕೂಟಕ್ಕೆ ಬರುತ್ತೆ. ತ್ರಿಕೂಟ ಅಂದರೆ ಭ್ರೂಮಧ್ಯ ಭಾಗವನ್ನು ತ್ರಿಕೂಟ ಅಂತ ಕರೀತಾರೆ. ಅಲ್ಲಿ ಬೇಕಾದಷ್ಟು ಯೋಚನೆಗಳು ಬರುತ್ತೆ, ಭ್ರಮಾತ್ಮಕ ಚಿತ್ರಗಳು ಬರುತ್ತೆ. ಅಲ್ಲಿಂದ ಮೇಲೆ ಆಚೆ ಹೋಗಿ ಸಹಸ್ರಾರದಲ್ಲಿ ಅದು ವಿಲೀನಗೊಳ್ಳಬೇಕು. ಅದು ವಿಲೀನಗೊಳ್ಳಬೇಕು ಅಂತ ಅಂದರೆ ಸಹಸ್ರಾರದ ಅಂದರೆ ಆಜ್ಞಾ ಚಕ್ರದಲ್ಲಿ ಅಷ್ಟು ಸುಲಭವಾಗಿ ಅವಳು ಮುಕ್ತಿಯನ್ನು ಹೊಂದೋದಿಲ್ಲ. ಮುಕ್ತಿ ಹೊಂದೋದು ಅಂದರೆ ಏನು ಅಂದರೆ ಮನುಷ್ಯನ ಭಾವನೆಗಳು, ಆ ಯೋಚನೆಗಳು, ಭ್ರಮಾತ್ಮಕ ಚಿತ್ರಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದುವಂಥದ್ದನ್ನು ಮುಕ್ತಿ ಅಂತಾರೆ. ಅಂದರೆ ಆ ಸ್ಥಾನದಲ್ಲಿ ನಿಮಗೆ ಅಳು, ನಗು, ಭ್ರಮಾತ್ಮಕ ಚಿತ್ರಗಳು ಯಾವುದು ಸಹ ಇರೋದಿಲ್ಲ. ಮನುಷ್ಯನ ಭಾವನೆಗೆ ಒಂದು ತಟಸ್ಥ ಭಾವ ಇರುತ್ತೆ. ಆ ತಟಸ್ಥ ಭಾವವೇ ಮುಕ್ತಿ. ಅದು ಆಜ್ಞಾದಲ್ಲಿಯೂ ಸಹ ಬೇಕಾದಷ್ಟು ಚಿಂತನೆಗಳನ್ನು ಮಾಡ್ತಾ ಇರುತ್ತೆ. ಆದರೆ ಮೇಲ್ಮುಖವಾಗಿ ಅದು ಪ್ರವಹಿಸಿ ಸಹಸ್ರಾರಕ್ಕೆ ಹೋದಾಗ ಮಾತ್ರ ಈ ಪ್ರಕೃತಿಯಲ್ಲಿರುವಂತಹ ಬ್ರಹ್ಮಾಂಡಗಳಿರುವಂಥ ಸಂಪೂರ್ಣ ಚೈತನ್ಯವನ್ನು ಆ ಇಡೀ ದೇಹ ಅನುಭವಿಸುತ್ತೆ. ಅದಕ್ಕೆ ಬ್ರಹ್ಮನ್ ಅಂತ ನಾವೇನು ಕರಿತೀವಿ, ಆ ಶಕ್ತಿಯನ್ನು ಅಂದರೆ ಬ್ರಹ್ಮನ್ ಅಂದರೆ ಸರ್ವ ಪ್ರಜಾಪತಿಗಳ ಸರ್ವ ಜೀವರಾಶಿಗಳ ತಂದೆಯನ್ನು ನಾವು ಪ್ರಜಾಪತಿ ಅಂತ ಕರಿತೀವಿ. ಆ ಶಕ್ತಿಗೆ ಅಂದರೆ ಆ ಬ್ರಹ್ಮನ್ಗೆ ನಮ್ಮ ಈ ಜೀವಶಕ್ತಿ ಸಂಪೂರ್ಣವಾಗಿ ಹೊಂದ್ಕೊಂಡ್ಬಿಡುತ್ತೆ. ಇದು ಅಷ್ಟು ಸುಲಭನ ಅಂದರೆ ಅಷ್ಟು ಸುಲಭ ಇಲ್ಲ. ಕಷ್ಟನೂ ಆವಾಗಲಿಂದ ಹೇಳ್ತಾ ಇದ್ದೀನಲ್ಲ, ಕಷ್ಟನೂ ಸಹ ಇಲ್ಲ. ನಾವು ಇದನ್ನು ಯಾವ ರೀತಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ ಅದ್ರ ಮೇಲೆ ಇದು ನಿರ್ಧಾರವಾಗಿರುತ್ತೆ. ಪ್ರತಿದಿನ 1 ಗಂಟೆಗಳ ಕಾಲ ಅಭ್ಯಾಸ ಮಾಡ್ತಾ ಬನ್ನಿ. ಉಸಿರಿನ ಮೇಲೆ ಹೆಚ್ಚು ಗಮನವನ್ನು ಕೊಟ್ಟುಕೊಂಡು ಅದಕ್ಕೆ ಕೆಲವು ಆಸನಗಳಿದೆ. ಇದು ಪತಂಜಲಿ ಮಹರ್ಷಿಗಳು ಎಷ್ಟೋ ಆಸನಗಳನ್ನು, ಭಂಗಿಗಳನ್ನು ಎಲ್ಲ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಅವರು ವಿಶೇಷವಾಗಿ ತನ್ನ ಪತಂಜಲಿ ವಿದ್ಯೆಯಲ್ಲಿ ವಿಶೇಷವಾಗಿ ಪ್ರಾಣದ ಮೇಲೆ ಅಂದರೆ ಜೀವಾಂಶ ಏನಿದೆ, ಜೀವ ಚೈತನ್ಯ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾರೆ. ಅದನ್ನು ಕಂಡುಕೊಂಡು ಆ ರೂಪ ಅದೆಲ್ಲಿದೆ, ಆ ಜೀವಶಕ್ತಿ ಎಲ್ಲಿದೆ, ಎಲ್ಲಿ ಓಡಾಡ್ತಾ ಇದೆ, ಅದನ್ನೆಲ್ಲ ನಾವು ಹೇಗೆ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಪತಂಜಲಿಯ ಕ್ರಿಯೆಗಳಲ್ಲಿ, ಪತಂಜಲಿ ಯೋಗದಲ್ಲಿ ಪತಂಜಲಿ ಮಹರ್ಷಿಗಳು ಭಾಳ ಸವಿಸ್ತರವಾಗಿಲ್ಲ ತಿಳಿಸಿದ್ದಾರೆ. ಜೊತೆಗೆ ಆಸನಗಳಲ್ಲಿ ಯಾಕೆ ಮಾಡಿ, ಯಾವ ಅಂದರೆ ಎಲ್ಲ ನಮ್ಮ ಪ್ರಕೃತಿಯಲ್ಲಿ ಯಾವ ಪಶು ಪಕ್ಷಿಗಳಿದೆ, ಪ್ರಾಣಿಗಳಿಗೆ ಎಲ್ಲ ಆಸನಗಳನ್ನು ಅದರಲ್ಲಿ ನೋಡ್ಬೋದು. ಮಯೂರಾಸನ ಅಂತ ಇದೆ, ಹಲಾಸನ, ವಜ್ರಾಸನ, ಬೇಕಾದಷ್ಟೆಲ್ಲ ಆಸನಗಳು ಅದರಲ್ಲೂ ಸಹ ಮಾಡ್ತಾ ಹೋಗಿದ್ದಾರೆ. ಅದು ಒಂದು ಭಾಗವೇ. ನೀವು ಯೋಗಾಸನ ನೋಡಿ, ಯೋಗಾಸನವೇ ಬೇರೆ, ಯೋಗ ಆಸನ ಬೇರೆ, ಅಂದರೆ ಪ್ರಾಣಾಯಾಮಗಳು ಬೇರೆ. ಪ್ರಾಣಾಯಾಮಗಳು ಯೋಗಾಸನ ದೇಹ ಮತ್ತು ಮನಸ್ಸನ್ನ ಸಂಜೋಡಣೆ ಮಾಡುವಂಥದ್ದು ಯೋಗ. ನೀವು ಬಾಡಿ ಬಿಲ್ಡ್ ಮಾಡ್ಕೊಳಕ್ಕೆ ನೀವು ಬೇರೆ ಇದಕ್ಕೆ ಹೋಗ್ಬೇಕಾಗತ್ತೆ. ಆದರೆ ಇದಂಗಲ್ಲ. ಪ್ರಾಣಾಯಾಮ ಯಾಕೆ ಮಾಡಬೇಕು ನೋಡಿ, ಪ್ರಾಣಾಯಾಮದ ಜೊತೆಗೆ ದೇಹದ ಆಸನ. ಇವತ್ತು ನಮಗೆ ಯೋಗಗಳೆಲ್ಲ ಹೇಗಿದೆ, ಯೋಗ ಅನ್ನುವಂಥದ್ದು ದರ್ಶನ ಆಗಬೇಕು, ಯೋಗ ಅನ್ನುವಂಥದ್ದು ಪ್ರದರ್ಶನ ಆಗಬಾರ್ದು. ಅಂದರೆ ಯೋಗ ದರ್ಶನ ಏನಂದರೆ ನಮ್ಮಲ್ಲಿರುವಂತಹ ಚೈತನ್ಯವನ್ನು ಕಂಡುಕೊಂಡು ನಮ್ಮ ದೇಹವನ್ನು ದಷ್ಟಪುಷ್ಟವಾಗಿ ಸದೃಢವಾಗಿ ಇಟ್ಕೋಬೇಕು ಅನ್ನೋಕ್ಕೋಸ್ಕರವಾಗಿ ಪತಂಜಲಿ ಮಹರ್ಷಿಗಳು ಇದನ್ನು ಮಾಡಿದ್ದಾರೆ. ಅಂದರೆ ಅದರಲ್ಲಿ ಆರೋಗ್ಯ ಎಲ್ಲವೂ ಬರಬೇಕು, ಮನಸ್ಸು ಎಲ್ಲ ಸಂಜೋಡಣೆ ಬರಬೇಕು ಅಂತ ಹೇಳ್ಬಿಟ್ಟು ಪತಂಜಲಿ ಮಹರ್ಷಿಗಳು ಇದನ್ನೆಲ್ಲ ಮಾಡಿದ್ದಾರೆ. ಆದರೆ ಅವರು ಮುಖ್ಯವಾಗಿ
ಗಮನ ಕೊಟ್ಟು ಮಾಡಿರುವಂಥದ್ದು ಚೈತನ್ಯ, ಅಂದರೆ ಜೀವ ಪ್ರಾಣ. ಹ್ಮ್ ಹ್ಮ್ ಹ್ಮ್. ಅದು ಎಲ್ಲಿದೆ ಉಸಿರು, ಅದು ಹೆಂಗೆ ಕಂಡುಕೊಳ್ಳೋದು, ಅದಕ್ಕೆಲ್ಲ ಕೆಲವು ಅಭ್ಯಾಸಗಳನ್ನ ಮಾಡಿಸಿದ್ದಾರೆ. ಅದಕ್ಕೆ ಪ್ರಾಣಾಯಾಮಗಳಲ್ಲಿ ನೋಡ್ಬೋದು, ದೀರ್ಘ ಉಸಿರನ್ನು ತಗೊಳ್ಳಿ, ದೀರ್ಘವಾಗಿ ಉಸಿರನ್ನು ಬಿಡಿ, ಕುಂಭಕ ಮಾಡಿ, ರೇಚಕ ಮಾಡಿ ಅಂತೆಲ್ಲ ಹೇಳ್ತಾರೆ. ಖಂಡಿತ ಹೌದು. ಇದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಇದು ಆರೋಗ್ಯ ಶ್ವಾಸಕೋಶದ ಏನಿದೆ ಅದನ್ನ ಸರಿ ಮಾಡೋದ್ರ ಜೊತೆಗೆ ಒಳಗಡೆ ಇರುವಂಥ ನಿಮ್ಮ ದೈವಿಕ ಶಕ್ತಿಯನ್ನು, ಅಂದರೆ ಲಲಿತೆಯನ್ನು ಉದ್ದೀಪನ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ನಿಮಗೆ ಶಕ್ತಿ ಅನ್ನೋದು ತುಂಬುತ್ತೆ. ಇದನ್ನು ನಾವು ಒಂದ್ಸಲ ನೀವು ಕಂಡ್ಕೊಂಡ್ಬಿಟ್ರೆ ಅದು ನೀವು ಹೊರಗಿನ ಪ್ರಪಂಚಕ್ಕೆ ನೀವು ಬರೋದೇ ಇಲ್ಲ. ಇನ್ನೂ ಕೆಲವೊತ್ತು ನಾನು ಧ್ಯಾನದಲ್ಲಿ ಇರೋಣ, ಈ ಸೌಭಾಗ್ಯವನ್ನು ಪಡ್ಕೊಳ್ಳೋಣ, ಇನ್ನೂ ನೋಡೋಣ, ಇನ್ನೂ ಏನೇನೋ ನೋಡೋದು ಇದೆಯಲ್ಲ, ಈ ಥರದ್ದೆಲ್ಲ ಅನಿಸುತ್ತೆ. ಒಂದ್ಸಲ ಕುಂಡಲಿನಿ ಚೆನ್ನಾಗಿ ಅದು ನಿಮಗೆ ಜಾಗೃತ ಆಗಿ ಹ್ಮ್ ಹ್ಮ್ ಹ್ಮ್. ಆ ಲೋಕಕ್ಕೆ ಹೋದಾಗ ಈ ಲೋಕನೂ ಬೇಡವೇನೋ ಅಂತ ಅನ್ನಿಸ್ಬಿಡುತ್ತೆ. ಅಂದರೆ ಆ ಥರದ್ದು ನಾನು ಹೇಳ್ತಾ ಇಲ್ಲ, ಅಷ್ಟು ಸುಖ ಸಿಗುತ್ತೆ. ಹೊರಗಿನ ಸುಖ ನಿಮ್ಗೆ ಏನು ಸಿಗುತ್ತೆ ಅದರ 100 ಪಟ್ಟು 1,00,000 ಪಟ್ಟು ನಿಮಗೆ ಸುಖ ಈ ಕುಂಡಲಿನಲ್ಲಿ ಸಿಗುತ್ತೆ. ಯಾಕೆಂದರೆ ಮನುಷ್ಯನಾಗಿರಲ್ಲ, ಮನುಷ್ಯ ಪ್ರಕೃತಿ ಆಗಿರ್ತಾನೆ.